ನೋಡಿ, ನಾವು ತುಂಬ ರಾಂಗ್ ಅಸಂಪ್ಷನಲ್ಲಿರ್ತೀವಿ. ಬಾಳೆಗೆ ನೀರು ನಿಲ್ಲಿಸ್ಬೇಕು, ಬಾಳೆ ನೀರಲ್ಲಿ ನಿಲ್ಲಿಸಿದ್ರೆ ನಮ್ಮನ್ನು ಊರಲ್ಲಿ ನಿಲ್ಲಿಸುತ್ತೆ, ಗಾದೆ ಮಾತಿದೆ. ಬಟ್ ಅದು ಎಷ್ಟು ಸರಿ, ಅದು ಆಲ್ಮೋಸ್ಟ್ ಸರಿಯೇ. ಬಟ್ ಇನ್ನೊಂದು ಏನು ತಪ್ಪು ಅಂತಂದರೆ, ಈಗ ನಾನು ಮಾಡಿರೋದ್ರಲ್ಲಿ ಆಗಿರೋ ಮಿಸ್ಟೇಕು. ಮೊದಲು ಮಿಸ್ಟೇಕ್ಸಿಂದ ಕಲಿಯೋಣ. ನಾನು ಹೇಳ್ತಿದ್ದೆ ಹಳೆ ವಿಡಿಯೋಗಳಲ್ಲಿ, ಅಲ್ಲಿ ನೋಡಿ ನೀರು ಲೀಕ್ ಆಗ್ತಾಯಿದೆ, ನೀರು ಹಿಂಗೆ ಹೋಗುತ್ತೆ. ಆ ನೀರು ಹಿಂಗೆ ಹೋಗೋದ್ರಿಂದ ಇಲ್ಲಿ ನೆಲ ತಂಪಾಗಿದೆ, ಅಂದರೆ ಅಲ್ಲಿ ನೀರು ನಿಂತ್ಕೊಂಡಿಲ್ಲ. ಆ್ಯಕ್ಚುಲಿ ನೀರು ನಿಂತ್ಕೊಂಡಿಲ್ಲ. ಮತ್ತು ಇದು ಕಸ ಮುಚ್ಚಿದ್ದಾನೆ, ಕೆಳಗಡೆ ನೀರು ನಿಂತ್ಕೊಂಡಿದೆ ಅಂತ ಅಂದ್ಕೊಬಿಡ್ರಿ. ಆ ನೀರು ಬರೋದು ಆಫ್ ಆಗಿಬಿಟ್ರೆ ಒಂದು 2-3 ನಿಮಿಷದಲ್ಲಿ ಎಲ್ಲ ಈ ಕಡೆ ಸ್ಲೋಪ್ ಇದೆ, ಎಲ್ಲ ಈ ಕಡೆ ಮುಂದಕ್ಕೆ ಹೋಗ್ಬಿಡುತ್ತೆ ನೀರು. ನೋಡಿ, ಇಲ್ಲಿ ಹೋಗ್ತಾಯಿದೆ, ನೋಡಿ ಇಲ್ಲಿ ಹೋಗ್ತಾಯಿದೆ, ಇಲ್ಲಿ ಹೋಗ್ತಾಯಿದೆ, ಈ ಕಡೆ ಹೋಗ್ತಾಯಿದೆ. ಈ ಪೈಪ್ ಹೆಂಗಿದೆಯೋ ಹಾಗೆ ನೀರು ಹೋಗ್ತಾಯಿದೆ. ನೋಡಿ, ಆಲ್ಮೋಸ್ಟ್ 2 ತಿಂಗಳು ಬಾಳೆ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂದರೆ, ಇದು ಏನಂತ ಹೇಳ್ತೀರಿ, ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಎಕ್ಸ್ಪೆರಿಮೆಂಟಲಾಗಿ ಹಚ್ಚಿರೋ ಬಾಳೆ ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನನಗೆ ನಂಬೋಕ್ಕಾಗ್ತಾಯಿಲ್ಲ. ಫುಲ್ಲು ಎಲೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದೆ, ಅಷ್ಟು ತುಂಬ ಚೆನ್ನಾಗಿದೆ. ಮತ್ತು ಹೊಸ ಗರಿ ಒಂದು ಒಳಗಡೆ ಹುಟ್ಕೊತಾ ಇರುತ್ತೆ, ಅದಕ್ಕೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಆಮೇಲೆ ಇದಕ್ಕೆ ಕಾಂಪಿಟೇಟರ್ಸ್ ಇರಬಾರ್ದು ಅನ್ನೋಕ್ಕೋಸ್ಕರ ಇಲ್ಲಿ ಏನು ಕಳೆ ಬೆಳೆಯುತ್ತೋ ಅದರಲ್ಲೂ ಇಂಪಾರ್ಟೆಂಟ್ಲಿ ಕಾಂಗ್ರೆಸ್ ಜಾಸ್ತಿ ಬೆಳೆಯುತ್ತೆ, ಅದನ್ನೆಲ್ಲ ಅದಕ್ಕೆ ಬುಡಕ್ಕೆ ಮಲ್ಚಿಂಗ್ ಮಾಡ್ತಾಯಿರ್ತೀನಿ. ಆಮೇಲೆ ಇದಕ್ಕೆ ಕಂಪಲ್ಸರಿಯಾಗಿ ವಾರಕ್ಕೊಂದ್ಸಲಿ ಗೋಮೂತ್ರ ಹಾಕ್ತಾಯಿರ್ತೀನಿ. ಇಲ್ಲಿ ಬನ್ನಿ ನೋಡಿ, ಬಾಳೆಗೆ ನೀರು ನಿಲ್ಲಿಸೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನೋಡಿ. ಇಲ್ಲಿ ಯಾವಾಗಲೂ ಸಿಕ್ಕಾಪಟ್ಟೆ ನೀರು ನಿಂತ್ಕೊಂಡೇ ಇರುತ್ತೆ. ಈ ಪೈಪಲ್ಲಿ ಲೀಕೇಜಸ್ ನೀರೆಲ್ಲ ಇಲ್ಲೇ ನಿಂತ್ಕೊಂಡಿರುತ್ತೆ. ನೋಡಿ, ಪಾಚಿ ಎಲ್ಲ ಗ್ರೀನ್ ಕಲರ್ ಪಾಚಿ ಬೆಳ್ಕೊಂಡಿದೆ, ಅಷ್ಟು ನೀರು. ಅದಕ್ಕೋಸ್ಕರ ಏನೋ ಈ ಬಾಳೆ ಚೆನ್ನಾಗಿ ಬರ್ತಾಯಿಲ್ಲ ಅಂತ ನನ್ನ ಅಭಿಪ್ರಾಯ. ತುಂಬ ನೀರು ನಿಲ್ಲಬಾರ್ದು, ತೇವಾಂಶ ಇರಬೇಕು. ತುಂಬ ನೀರು ನಿಲ್ಲಬಾರ್ದು, ಯಾವಾಗಲೂ ತೇವಾಂಶ ಇರಬೇಕು, ನೀರು ನಿಲ್ಲಬಾರ್ದು. ಅದಕ್ಕೋಸ್ಕರ ಈ ಬಾಳೆ ಅಷ್ಟೊಂದು ಚೆನ್ನಾಗಿ ಬರ್ತಿಲ್ವೇನೋ ಅನ್ನೋ ನನ್ನ ಅಭಿಪ್ರಾಯ. ಮತ್ತು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲೂ ಆಗಿದೆ, ಇಲ್ಲೊಂದಿತ್ತು, ಇಲ್ಲಿದೆ ನೋಡಿ, ಪೂರ್ತಿ ಒಣಗೆ ಹೋಯ್ತು ಬಾಳೆ. ಅದು ಕಾಣಿಸ್ತು, ಮತ್ತು ಚಿಗುರ್ಕೊಂತ ಇದೆ. ವಾವ್, ನೋಡಿ ಭಾಳ ಚಿಗುರ್ಕೊಂತ ಇದೆ, ಕಾಣಿಸ್ತಿದ್ಯಾ? ನಾನು ಒಣಗೆ ಹೋಗಿದೆ ಅಂದ್ಕೊಂಡಿದ್ದೆ. ನನ್ನ ಇದೇನಿದು, ಇದು ಗೋಮೂತ್ರದ ಶಕ್ತಿ ಅಂತಲೇ ಅನ್ಬೇಕು. ತುಂಬ ಖುಷಿ ಆಗ್ತಿದೆ ಇದು ನೋಡಿ, ಏನೂ ಮಾತೇ ಬರ್ತಾಯಿಲ್ಲ. ಒಣಗೋಗಿರೋ ಬಾಳೆ ಕೂಡ ನೋಡಿ, ಸಗಣಿ ಹಾಕಿದ್ದೀನಿ. ಸಗಣಿದು ಶಕ್ತಿ, ನಾಟಿ ಹಸುವಿನ ಸಗಣಿ ಶಕ್ತಿ ನೋಡಿ ಯಾವ ರೀತಿ ಇದೆ ಅಂತ. ನಾನು ಹೆಚ್ಚು ಸಮಯ ವ್ಯರ್ಥ ಮಾಡಲ್ಲ, ಬನ್ನಿ. ಇನ್ನೂ ಏನು ನೋಡಿ, ನಾನು ನೋಡಿ ನೀರು ನಿಂತ್ಕೊಂಡು ಯಾವ ರೀತಿ ಪಾಚಿ ಆಗಿದೆ ಅಂತ. ಪಾಚಿ ಯಾವಾಗಲೂ ನೀರು ನಿಂತ್ಕೊಳ್ತೀವಿ. ನೋಡಿ, ನಾನು ನೀರು ನಿಂತ್ಕೊಳ್ಳುತ್ತಲ್ವ, ನೀರು ಕೊಡೋ ಅವಶ್ಯಕತೆ ಇರಲ್ಲ, ಯಾವಾಗಲೂ ಬಂದು ನೀರು ಹಾಕೋ ಅವಶ್ಯಕತೆ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬಾಳೆ ಹಾಕಿದೆ. ಓಕೆ, ರಿಸಲ್ಟ್ ಏನೋ ಗುಡ್ ಇದೆ, ಬಟ್ ಅದರಷ್ಟು ಶಕ್ತಿಶಾಲಿಯಾಗಿ ಬೆಳ್ಕೊಂಡಿಲ್ಲ. ಇದಕ್ಕೆ ಇನ್ನೂ ಗೋಮೂತ್ರ ಇನ್ನೂ ಜಾಸ್ತಿ ಹಾಕಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಗೋಮೂತ್ರದ ಶಕ್ತಿ ನೋಡಿ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಇದಕ್ಕೆ ಕಾಂಪಿಟೇಟರ್ಸ್ ಇದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಬೆಳೀತಾ ಇದೆ ಅಂತ ಅಂದ್ಕೊತೀನಿ. ಬಟ್ ನನಗೆ ಆ ಬಾಳೆ ನೋಡಿ ತುಂಬ ಖುಷಿ ಆಯಿತು. ಪೂರ್ತಿ ಒಣಗೋಗಿತ್ತದು, ಪೂರ್ತಿ ಒಣಗೋಗಿರೋದು ಚಿಗುರು ಬರ್ತಾಯಿದೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಇರ್ತೀನಿ. ನೀರು ಎಷ್ಟು ಪ್ರಮಾಣದಲ್ಲಿ ನಿಲ್ಲಿಸ್ಬೇಕು, ನೀರು ಹೇಗೆ ನಿಲ್ಲಿಸ್ಬೇಕು, ಆಮೇಲೆ ಏನು ಗೊಬ್ಬರ ಹಾಕಬೇಕು, ಆರ್ಗ್ಯಾನಿಕ್ಕಾಗಿ ನೀವು ಅಕಸ್ಮಾತ್ ಇದು ನಾನು ಹಾಕಿರೋದು 5 ಬಾಳೆ ಗಿಡ. ನಾವು ಇದನ್ನು 1 ಎಕರೆ 2 ಎಕರೆ ಗುಂಪು ಬಾಳೆ ಮಾಡ್ಕೊಂಡ್ರೆ ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನು ನಾನೀಗ ಎಕ್ಸ್ಪೆರಿಮೆಂಟಲಾಗಿ ಕಲಿತಾ ಇದ್ದೀನಿ. ನಾನು ನೆಕ್ಸ್ಟ್ 1 ಎಕರೆ 2 ಎಕರೆ ಮಾಡಿದರೆ ನಾನು ಏನೇನು ಮಿಸ್ಟೇಕ್ಸ್ ಮಾಡ್ತೀನಿ, ಅದು ಆಗಬಾರ್ದು ಅನ್ನೋದನ್ನು ನಾನು ಇಲ್ಲೇ ಕಲ್ತ್ಕೊತಾ ಇದ್ದೀನಿ. ನನಗೆ ಆಲ್ಮೋಸ್ಟ್ 1 ವರ್ಷ ಟೈಮ್ ಹಿಡಿಯುತ್ತೆ, ಬಟ್ ಏನು ಕಲಿಯೋದೆಲ್ಲ ನಾನು ಇಲ್ಲೇ ಕಲ್ತ್ಬಿಡ್ತೀನಿ. ನಿಮಗೂ ಹೇಳ್ತಾ ಇರ್ತೀನಿ, ಆದಷ್ಟು
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡ್ತಾಯಿರಿ. ಬಾಳೆ ಬೆಳಿಬೇಕು ಅಂತ ಅಂದ್ಕೊಂಡಿರೋರು ಸ್ವಲ್ಪ ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ರಿ. ನಾನಂತರೂ ಆಲ್ಮೋಸ್ಟ್ ನಿಮಗೆ ಸತ್ಯವಾದ ಮಾಹಿತಿಗಳನ್ನೇ ಕೊಡ್ತಾಯಿದ್ದೀನಿ. ನಿಮಗೂ ಏನಾದರೂ ನಾನಿನ್ನೂ ಇದು ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಅಂತ ಅನಿಸಿದರೆ ಅಥವಾ ನನಗೆ ಗೊತ್ತಿಲ್ಲದಿರೋ ವಿಚಾರ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದ.